ಜಿಲ್ಲಾ ಪ್ರೆಸಿಡೆಂಟ್ ಹಳೆಯವರು ಕೊಡ್ರಿ ಮಾಡ್ತಾರೆ. ನೀಟಾಗಿ ಮಾಡಿ. ಬನ್ನಿ ನಮಸ್ಕಾರ ಸರ್. ಬನ್ನಿ ಬನ್ನಿ ರೇವಣ್ಣ ಬನ್ನಿ ಬನ್ನಿ ಹಾಂ ರೇವಣ್ಣ ಬಂದಿರೋ ವಿಚಾರ ಸಾರಿಗೆ ತಿಳಿಸ್ಬಿಡಿ ಸರ್. ತಮ್ಮ ಹೆಸರು ಗೊತ್ತಾಗಲಿಲ್ಲ. ಹಾಂ ಇಲ್ಲಿದೆ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳಲ್ಲಿ ಇರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈ ದಿನ ತಮಗೆ ಗಮನಕ್ಕೆ ತರೋದಕ್ಕೆ ಬಂದಿದ್ದೀವಿ. ಹಾಗಾಗಿ ಈ ವಿಚಾರ ನಿಮಗೆ ಓದಿ ಹೇಳ್ತೀನಿ. ಇವರಿಗೆ ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆ ಬಳ್ಳಾರಿ. ವಿಷಯ ಪಶುಪಾಲನಾ ಇಲಾಖೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ. ಸರ್, ವಿಷಯ ಬಂದ್ಬಿಟ್ಟು ಕೆಳಗಿನಂತಿವೆ. ಒಂದು, ಪಶುವೈದ್ಯರ ಕೊರತೆ ಹಾಗೂ ಸಿಬ್ಬಂದಿಗಳ ಕೊರತೆ ಎಲ್ಲ ತಾಲೂಕಿನಲ್ಲಿ ಮತ್ತು ನಗರ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ, ಒಂದು ದನದ ಟ್ರೀಟ್ಮೆಂಟ್ ಯಾರು ಮಾಡ್ಬೇಕು? ಸಾಮಾನ್ಯವಾಗಿ ವೈದ್ಯರೇ ಬಂದು ಮಾಡ್ಬೇಕು. ಆದ್ರೆ ಲೋಕಲ್ಗಳಲ್ಲಿ ಏನಾಗ್ತಾ ಇದೆ, ಕಾಂಪೌಂಡರ್ ಬಂದು ಟ್ರೀಟ್ಮೆಂಟ್ ಮಾಡುವಂಥದ್ದು, ಇಂತಹ ಸಮಸ್ಯೆಗಳು ಆಗ್ತಾ ಇದೆ. ರೈತರ ಅಥವಾ ನಾನು ಒಬ್ಬ ರೈತ, ನನ್ನ ಹತ್ರನೂ 3 ಆಕಳಿದ್ದಾವೆ. ಈಗ ಏನಾಗುತ್ತೆ, ಡಾಕ್ಟರ್ ಬಿಟ್ಟು ಕಾಂಪೌಂಡರ್ ಬಂದು ಮಾಡಿದಾಗ, ಇಂಜೆಕ್ಷನ್ ಮಾಡಿದಾಗ ಒಂದಾಗಿ ಮತ್ತೊಂದು ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ಅವ್ರಿಗೆ ಟ್ರೈನಿಂಗ್ ಇರಲ್ಲ ಕಾಂಪೌಂಡರ್ಸ್ಗೆ. ಈ ತರ ಸಮಸ್ಯೆ ಆಗ್ತಿದೆ ಸರ್. ಯಾವಾಗ್ಲೂ ನಾವು ಫೋನ್ ಮಾಡಿದಾಗ ಕಾಂಪೌಂಡರ್ ಬರೋದೇ ಯಥೇಚ್ಛವಾಗಿ ಜಾಸ್ತಿ ಬರೋದು, ಡಾಕ್ಟರ್ಗಳೇ ಬರ್ತಾ ಇಲ್ಲ ಸರ್. ಅದು ಒಂದು ಸಮಸ್ಯೆ ಸರ್. ಆಮೇಲೆ ಎರಡನೇ ಸಮಸ್ಯೆ ಬಂದು ಔಷಧಿಗಳನ್ನ ಹೊರಗಡೆ ಬರೆದು ಕೊಡೋದು. ಖಾಸಗಿ ಅಂಗಡಿಗಳು ದನಗಳಿಗೆ ಟ್ರೀಟ್ಮೆಂಟ್ ಮಾಡಕ್ ಬರ್ತಾರೆ ಸರ್, ಹೊರಗಡೆ ಬರ್ಕೊಡ್ತಾರೆ ಔಷಧಿಗಳು. ಈಗ ಔಷಧಿಗಳು ಖಂಡಿತವಾಗ್ಲೂ ತಮ್ಮ ಇಲಾಖೆ ಕಡೆಯಿಂದ ನಮಗೆ ರೈತರಿಗೆ ಕೊಟ್ಟಾಗ ಮಾತ್ರ ರೈತರಿಗೆ ಉಳಿತಾಯ ಆಗದೆ ಅಷ್ಟಕ್ಕಷ್ಟೇ. ಅದರಲ್ಲೂ ತಾವು ಖಾಸಗಿನಲ್ಲಿ ಬರ್ಕೊಟ್ಟಾಗೆ ಈಗ 300-400 ರೂಪಾಯಿ ರೈತ ಅಲ್ಲಿಟ್ರೆ ಅವತ್ತಿಂದ ಅಲ್ಲ ಒಂದು ಶ್ರಮ ವ್ಯರ್ಥ ಆಯ್ತು, ಒಂದು ಕೂಲಿ ಎಲ್ಲ ಅಲ್ಲೇ ಇಡ್ಬೇಕಾಗ್ತದೆ. ಅದು ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕು. ಆಮೇಲೆ ಮೂರನೇದು, ಎಲ್ಲ ಆಸ್ಪತ್ರೆಗಳಲ್ಲಿ ಸಮಯ ಪಾಲನೆ ಮಾಡ್ತಾ ಇಲ್ಲ. ಲೇಟಾಗಿ ಬರುತ್ತೆ ಸರ್. ಈಗ 10:30-11 ಗಂಟೆಗೆ ಬರೋದು, ಈ ತರದ ಪ್ರಾಬ್ಲಮ್ಸ್ ಆಗ್ತದೆ. ಆಮೇಲೆ ಎಲ್ಲಾ ಸಿಬ್ಬಂದಿ ವರ್ಗದವರು ಇಲಾಖಾ ಗುರುತಿನ ಚೀಟಿ ಧರಿಸುತ್ತಿಲ್ಲ. ಐಡೆಂಟಿ ಕಾರ್ಡ್ ತಾವು ಹಾಕಿದಿರಿ? ತುಂಬಾ ಥ್ಯಾಂಕ್ ಯು ಸರ್. ಅದೇ ಬೇರೆ ಕಡೆ ಎಲ್ಲ ಅವ್ರು ಯಾರಂತಾನೆ ಗೊತ್ತಾಗಲ್ಲ ನಮ್ಗೆ. ಇಲ್ಲಿನೇ ಹಾಕಿಲ್ಲ. ಅಷ್ಟು ಅದೇನು ಬೇಜವಾಬ್ದಾರಿ ಅನ್ಬೇಕು ಏನನ್ಬೇಕು ಗೊತ್ತಿಲ್ಲ. ಹಾಕಿದ್ದೀರಿ, ದಯವಿಟ್ಟು ಇದು ಒಂದು ಗೌರವ. ಸಿಸ್ಟಮೆಟಿಕ್ ಆಗಿದ್ದೀರಿ. ಆಮೇಲೆ 5ನೇದು, ಎಲ್ಲಾ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊರತೆ ಇದೆ. ಈಗ ನಾನೇ ನನ್ನ ಹತ್ರ ಹಸುಗಳಿದ್ದಾವೆ ಸರ್. ನನಗೆ ಇವತ್ತಿನವರೆಗೂ ಪಶು ಇಲಾಖೆಯಿಂದ ಯಾವುದೇ ಲೋನ್ ವ್ಯವಸ್ಥೆ ಆಗಿರ್ಬೋದು ಅಥವಾ ನಮ್ಗೆ ಗೊತ್ತೇ ಇಲ್ಲ, ನಮಗೆ ಸಿಗ್ತಾನೂ ಇಲ್ಲ. ನಾನು ಕಳೆದ ಈಗ 10 ವರ್ಷಗಳಿಂದ ಹೈನುಗಾರಿಕೆ ಮಾಡ್ತಿದ್ದೀನಿ, ಆದ್ರೆ ನನಗೆ ಆ ವ್ಯವಸ್ಥೆ ಬಗ್ಗೆನೇ ಗೊತ್ತಿಲ್ಲ. ಆ ವ್ಯವಸ್ಥೆ ಏನಿದೆ ಸರ್, ಗ್ರಾಮಗಳಲ್ಲಾಗಲಿ ಪಶುವೈದ್ಯ ಹಾಸ್ಪಿಟಲ್ ಇದಾವೆ. ಈ ವರ್ಷ ಪಶುವೈದ್ಯ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಬಡವರಿಗೆ ಲೋನ್ ಆಗಲಿ, ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಹಸುಗಳದು ಏನಾದ್ರು ಒಂದು ನಿಮ್ಮ ಇಲಾಖೆಯಿಂದ ಸಿಗ್ತಕ್ಕಂಥ ಮಾಹಿತಿ ಎಲ್ಲ ಆಸ್ಪತ್ರೆಗಳಲ್ಲಿ ಒಂದು ಫಲಕ ನೋಟಿಸ್ ಬೋರ್ಡ್ ಅಲ್ಲಿ ಒಬ್ರಿಗೆ 20 ಕೋಳಿ ಅಂತ ಹೇಳಿ ಕೊಡ್ತಾರೆ. ಬಟ್ ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅದು ಈ ವರ್ಷ ಇಲ್ರಿ, ಓನ್ಲಿ ಸಂಡೂರು ತಾಲೂಕು ಮಾತ್ರ ಇದೆ. ಪ್ರತಿ ವರ್ಷ ಏನ್ ಮಾಡ್ತಿದ್ರು, ಎಲ್ಲಾ ಕಡೆನೂ ಕೊಡ್ತಿದ್ರು. ಈ ವರ್ಷ ಅದನ್ನ ಕ್ಯಾನ್ಸಲ್ ಮಾಡಿ ಏನ್ ಮಾಡ್ಯಾರಿ, ಓನ್ಲಿ ಸಂಡೂರು ತಾಲೂಕು ಮಾತ್ರ ಕೊಟ್ಟಾರ. KMRC ಫಂಡ್ ಅಲ್ಲ ಅದು, ಪೌಲ್ಟ್ರಿ ಫೆಡರೇಷನ್ ಅಂತೇಳಿ ಒಂದು ಸಪರೇಟ್ ಇರ್ತದೆ. ಅದರಿಂದ ಒಬ್ಬರಿಗೆ 20 ಕೋಳಿ ಮರಿಗಳನ್ನು ಕೊಡ್ತಾರೋ, 99 ಫಲಾನುಭವಿಗಳಿಗೆ ಕೊಡ್ತಾರೆ. ಸಂಡೂರು ಮಾತ್ರ ಅಲ್ಲ. ಅದು ಏನ್ ಮಾಡ್ತಾರೋ, ವರ್ಷ ಒಂದೊಂದು ತಾಲೂಕ ಈ ರೀತಿ ಮಾಡ್ಕೊತಾರೆ. ಎಲ್ಲಾ ಕಡೆನೂ ಸರಿ ಆಗೋದಲ್ಲ. ಅದು ಡಿಸ್ಟ್ರಿಬ್ಯೂಷನ್, ಇದು ಸಪ್ಲೈ ಮಾಡೋದು ಸಮಸ್ಯೆ ಆಗುತ್ತೆ. ಎಲ್ಲಾ ತಾಲೂಕುಗಳಿಗೆ ಮಾಡಕ್ ಅವಕಾಶ ಆಗುದಿಲ್ಲ. ಅದು ಒಂದೇ ತಾಲೂಕಿಗೆ ಏನ್ ಮಾಡ್ತಾರೋ ಈಜಿ ಕೊಡ್ಬೋದ. ಫಲಾನುಭವಿಗಳನ್ನ ಆಯ್ಕೆ ಮಾಡೋದು ಈಜಿ ಮತ್ತು ಸಪ್ಲೈ ಮಾಡೋದು ಈಜಿ ಆಗಿರ್ಬೇಕು. ಆ ರೀತಿ ಒಂದೊಂದು ತಾಲೂಕಿಗೆ ಮಾಡ್ಕೋಬಹುದು. ಇನ್ನೂ ಅನೌನ್ಸ್ ಮಾಡಿಲ್ಲ. ಈಗ ಲಾಸ್ಟ್ ಇಯರ್ ಏನಿದೆ ಅಲ್ಲ ಸಂಡೂರು, ಇನ್ನು ಮತ್ತೆ ಹೊಸ ವರ್ಷಕ್ಕೆ ಮತ್ತೆ ಬರ್ತೈತಲ್ಲ. ಹೊಸ ವರ್ಷ ಏಪ್ರಿಲ್ ಮುಂದೆ ಸ್ಟಾರ್ಟ್ ಆಗುತ್ತೆ. ಅದೇ ವರ್ಷದ ಏನದ ಅಪ್ಡೇಟ್ ಏನಿದೆ ಸರ್, ಈಗ ದಯವಿಟ್ಟು ಒಂದು ನಾಮಫಲಕ ಇದಾಗಲಿ. ಪ್ರತಿಯೊಂದು ಪಶುವೈದ್ಯ ಇಲಾಖೆ ಅದು ಒಂದು ನಾಮಫಲಕ ಸಿಗ್ತಕ್ಕಂಥ ಸೌಲಭ್ಯ. ನೆಕ್ಸ್ಟ್ ಹೇಳಿ ಸರ್. ಆಮೇಲೆ ಇಲಾಖೆಯಲ್ಲಿ ಅರ್ಹತೆ ಇಲ್ಲದ ಸಿಬ್ಬಂದಿಯವರು ಚಿಕಿತ್ಸೆಯನ್ನು ನೀಡುತ್ತಿರುವುದು ಮತ್ತು ಸಾರ್ವಜನಿಕರಿಂದ ಹಣವನ್ನು ವಸೂಲಿ ಮಾಡುತ್ತಿರುವುದು ಕಂಡುಬಂದಿದೆ. ಬಹುತೇಕ ಹಳ್ಳಿಗಳಲ್ಲಿ ಈ ತರ ನಡೀತಾ ಇದೆ. ನಮ್ಮೂರಲ್ಲಿ
ಹೋದಾಗ ಹಳ್ಳಿಗಳಲ್ಲಿ ಇಂಜೆಕ್ಷನ್ ಹಾಕೋದು ಒಂದು 200 ರೂಪಾಯಿ ಮೆಡಿಸಿನ್. ಆಮೇಲೆ ಆಕ್ಟ್ ಹೇಳುತ್ತಂತೆ, ಯಾವುದು ವೆಟರಿನರಿ ಆಕ್ಟ್ ಇದೆಯಲ್ಲ, IVC, ಅದರಲ್ಲಿ ಮಾಡಬಾರ್ದು ಯಾರು ಅರ್ಹತೆ ಇಲ್ಲದವರು, ಇನ್ಸ್ಪೆಕ್ಟರ್ ಮೇಲ್ ದರ್ಜೆಯಲ್ಲಿರುವಂಥ ಅಧಿಕಾರಿಗಳು ಮಾತ್ರ ಪಶುಗಳಿಗೆ ಚಿಕಿತ್ಸೆ ಕೊಡೋದಾಗ್ಲಿ ಇಂಜೆಕ್ಷನ್ ಕೊಡೋದಾಗ್ಲಿ ಇರೋದು ರೂಲು. ನಮಗೂ ಗೊತ್ತಿರುತ್ತೆ, ನಾವು ಅಲ್ಪ ಸ್ವಲ್ಪ ತಿಳಿದಿದ್ದೀವಿ. ಹಂಗಾಗಿ ಆ ಥರದ ಅರ್ಹತೆ ಅಲ್ಲದವರು ಭೇಟಿ ನೀಡಿ ಇಂಜೆಕ್ಷನ್ ಕೊಟ್ಟು ರೈತರಿಂದ ದುಡ್ಡು ವಸೂಲಿ ಮಾಡೋದು ಯಥೇಚ್ಛವಾಗಿದೆ. ನಿಮ್ ಗಮನಕ್ಕೆ ಇದೆಯಲ್ಲ ಗೊತ್ತಿಲ್ಲ. ನಾವು ನನ್ನದೇ ಹಸು ಇದೆ ಸರ್, ಮೊನ್ನೆ ಬಂದು ಇಂಜೆಕ್ಷನ್ ಮಾಡಿದ್ದಾರೆ. ಈಗ ಕಟ್ಕೊಂಡು 4 ತಿಂಗಳಾಯ್ತೆ. 4 ತಿಂಗಳಾದ್ರೂ ಬೆದಿಗೆ ಬಂದಂತೆ ಇಂಜೆಕ್ಷನ್ ಮಾಡಿದ್ದಾರೆ. ಸದ್ಯ ಈಗ ನನ್ನ ಪುಣ್ಯ ಫೇಲ್ಯೂರ್ ಆಗಿಲ್ಲ, ಕಂದು ಹಾಕೊಂಡ್ಬಿಡ್ತಾವೆ. ಒಂದೊಂದು ಹಸುಗಳು ಏನ್ ಮಾಡ್ತವೆ, ಕಂದು ಹಾಕೊಂಡ್ಬಿಡ್ತಾವೆ. ಅವಾಗ ನಾನು 4 ತಿಂಗಳು ಅದನ್ನು ಕಟ್ಸಿನೂ ವೇಸ್ಟ್ ಆಗುತ್ತೆ. ಅದೇ ಸರ್ವಿಸ್ ಡಾಕ್ಟರ್ ಬಂದ್ರೆ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಬೆದಿಗೆ ಇದೆನೋ ಇಲ್ವೋ, ಕಟ್ಕೊಂಡಿದ್ದೇನೋ ಇಲ್ವೋ. ಕರೆಕ್ಟಾಗಿ ಪಕ್ಕ ಹೇಳ್ಬಿಡ್ತಾರೆ, ಇದು 4 ತಿಂಗಳು ಇದೆ, ಇದು 5 ತಿಂಗಳು ಇದೆ ಅಂತ ಪಕ್ಕ ಹೇಳ್ಬಿಡ್ತಾರೆ ಡಾಕ್ಟರ್ ಆದ್ರೆ. ಅದೇ ಕಾಂಪೌಂಡ್ರಿಗೆ ಆದ್ರೆ ಅಷ್ಟು ನಾಲೆಡ್ಜ್ ಇರಲ್ಲ ಅವ್ರಿಗೆ. ಆಮೇಲೆ ಇವ್ರದೇ ಒಂದು ಕರು ಸತ್ತೋಯ್ತು. ಸತ್ತೋಯ್ತು. ಎಷ್ಟು ವರ್ಷದ್ದು ಸ್ವಲ್ಪ ಹೇಳಿ. ಯಾಕೆ? 6 ತಿಂಗಳದ್ದು ಸರ್, ನಮ್ದೇ ಕರು. ನಾನು ಫೋನ್ ಮಾಡಿದ್ದೀನಿ, ಆಂಬುಲೆನ್ಸ್ಗೂ ಫೋನ್ ಮಾಡಿದ್ದೀನಿ, ತಮ್ಮ ಡಿಪಾರ್ಟ್ಮೆಂಟ್ಗೂ ಫೋನ್ ಮಾಡಿದ್ದೀನಿ. ತಮ್ಮ ಡಾಕ್ಟರ್ಗಳು ಆಂಬುಲೆನ್ಸ್ ಮೇಲೆ ಹೇಳೋದು, ಆಂಬುಲೆನ್ಸ್ ಇವ್ರ ಮೇಲೆ ಹೇಳೋದು. ಈಗ ನಮ್ಮೂರ್ದು ಸಮಸ್ಯೆ ಏನಂದ್ರೆ ಸರ್, ನಮ್ಮೂರ್ಲಿಂದ ಸಿಂಧವಾಳದಲ್ಲಿ ಇರೋದು ಹಾಸ್ಪಿಟ್ಲ್ 10 ಕಿಲೋಮೀಟರ್ ದನನ ತಗೊಂಡ್ಬರೋದಕ್ಕೆ ಸಮಸ್ಯೆ ಆಗುತ್ತೆ. ನಮಗೆ ಮೇನ್ ಅದು ಸಮಸ್ಯೆ ಸರ್. ಹಾಸ್ಪಿಟ್ಲಿಗೆ ತಗೊಂಡು ಹೋಗಕ್ಕಾಗಲ್ಲ ದನನ. ಅವರು ಡಾಕ್ಟರ್ ಏನ್ ಹೇಳಿದ್ರು, ಆಂಬುಲೆನ್ಸ್ ಮಾಡ್ರಿ ಅಂದ್ರು. ಆಂಬುಲೆನ್ಸ್ನವರು ನಾನು ಶನಿವಾರ ಫೋನ್ ಮಾಡಿದ್ದೀನಿ, ಸೋಮವಾರ ಅದು ನಾನಾಗಿ ಫೋನ್ ಮಾಡಿದ್ರೆ ಸೋಮವಾರ ಬಂದಿದ್ದ. ಈಗ ಅಷ್ಟು ಸತ್ತೋಗ್ಬಿಡ್ತಾರೆ. ನಾನು ಮತ್ತೆ ಫೋನ್ ಮಾಡಿ ಹೇಳಿದೆ, ಸರ್ ಸತ್ತೋಯ್ತು, ತಾವು ಬರೋದು ಬೇಡ, ಮತ್ತೆ ಬಂದು ವಾಪಸ್ ತಗೋದು ಬೇಡ ಅಂತ ಮತ್ತೆ ನಾನು ಆಂಬುಲೆನ್ಸ್ಗೆ ಫೋನ್ ಮಾಡಿ ಹೇಳಿದ್ದೀನಿ. ಇಷ್ಟು ಬೇಜವಾಬ್ದಾರಿ ತನ ಸರ್ ಹಳ್ಳಿಗಳಲ್ಲಿ. ಈಗ ಆಂಬುಲೆನ್ಸ್ ಅನ್ನೋದು ಏನಕ್ಕೆ? ಆಂಬುಲೆನ್ಸ್ ಅನ್ನೋದು ತುರ್ತು ಚಿಕಿತ್ಸೆ ಅನ್ನೋದು ಏನಕ್ಕೆ? ಈಗ 2 ದಿನ ಆಗಿ ನಾನು ಅವತ್ತೇ ಕೇಳಿದೆ ಅವ್ರಿಗೆ, ಫೋನ್ ಮಾಡಿದ ತಕ್ಷಣ ಅವತ್ತೇ ಕೇಳಿದೆ, ಅಲ್ಲ ಸರ್ ತುರ್ತು ಚಿಕಿತ್ಸೆ ಅಂತ ನೀವು ಏನಕ್ಕೆ ತರ್ತೀರಿ? ಈಗ 2 ದಿನ ಆದ್ಮೇಲೆ ಬರೋದಾದ್ರೆ ಇನ್ನೇನು ತುರ್ತು ಚಿಕಿತ್ಸೆ? ಅದಕ್ಕೆ ಅರ್ಥ ಏನ್ ಬಂತು? ಅದಕ್ಕೆ ಅರ್ಥನೇ ಇಲ್ವಲ್ಲ. ನಿರ್ಲಕ್ಷ್ಯ ಧೋರಣೆ ಅಂತ ಕಾಣ್ತದೆ, ಸಂಪೂರ್ಣವಾಗಿ ನಿರ್ಲಕ್ಷ್ಯ ಧೋರಣೆ. ಹೌದು, ನಮಗೆ ಯಾರು ಕೇಳೋರಿಲ್ಲ ಅನ್ನೋ ಒಂದು ಭಾವನೆ ಇದೆ. ದಯವಿಟ್ಟು ನೀವು ನಿಮ್ಮ ಇದರಲ್ಲಿ ಏನ್ ಕ್ರಮ ತಗೋಬೇಕು ದಯವಿಟ್ಟು ತಗೊಳ್ಳಿ, ನಿರ್ಲಕ್ಷ್ಯ ಮಾಡ್ದೇನೆ. ಆಮೇಲೆ 7ನೇದು, ಇಲಾಖೆಯಲ್ಲಿ ಮಹಿಳೆ ಸಿಬ್ಬಂದಿಗೆ ಮೂಲಭೂತ ಸೌಕರ್ಯ ಕೊರತೆ ಇದೆ ಎಲ್ಲಾ ತಾಲೂಕುಗಳಲ್ಲಿ ಸೇರಿ. ಮಹಿಳೆಯರಿಗೆ ಆಸ್ಪತ್ರೆಗಳಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಮಹಿಳಾ ಡಾಕ್ಟರ್ ಇರ್ತಾರೆ, ತಮ್ಮ ಸ್ಟಾಫ್ಗಳು ಇರ್ತಾರೆ. ಪಾಪ ಅವ್ರಿಗೆ ಶೌಚಾಲಯ ಇಲ್ಲ ಅಂತಂದ್ರೆ ಹೊರಗಡೆ ಹೋಗ್ಬೇಕಾಗುತ್ತೆ ನಮ್ಮ ಸಿಬ್ಬಂದಿಗಳು. ಈ ತರದ ಸಮಸ್ಯೆ ನಿಮ್ ಗಮನಕ್ಕೆ ಯಾವ್ದಾದ್ರು ಸಿಬ್ಬಂದಿ ತಂದಿದಾರ ಸರ್? ತಗೊಂಬಂದಾರೆ. ಆಯಾ ಹಾಸ್ಪಿಟಲ್ಗಳಲ್ಲೇ ವ್ಯವಸ್ಥೆ ಮಾಡ್ಕೊಡ್ರಿ ಸರ್. ಹಂಗಂದ್ರೆ ಅವ್ರು ಸರಿಯಾದ ಸರ್ವಿಸ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಪಾಪ ಅವರು ನಮ್ಮ ಮನೆ ಹೆಣ್ಮಕ್ಳು ಇದ್ದಂಗೆ, ಅವ್ರಿಗೆ ವ್ಯವಸ್ಥೆ ಇಲ್ಲ ಅಂದ ತಕ್ಷಣ ನಾವು ನಮ್ ದನ ಕರುಗಳಿಗೆ ಟ್ರೀಟ್ಮೆಂಟ್ ಮಾಡ್ರಿ ಅಂತ ಕೇಳೋದಕ್ಕೆ ನಮಗೂ ಅರ್ಹತೆ ಇರಲ್ಲ. ತಂದಿದ್ದಾರೆ. ಮತ್ತೆ ಸರ್ ಆಂಬುಲೆನ್ಸ್ ಅಲ್ಲಿ ಬಹಳ ಔಷಧಿಗಳು ಇರೋದೇ ಇಲ್ಲ. ರೈಟಿಂಗ್ ಅಲ್ಲಿ ಹೊರಗಡೆ ಬರ್ಕೊಡ್ತಾರೆ ನಮ್ಗೆ. ಈಗ ನಮ್ಮೂರಲ್ಲಿ ನಂದು ಮೊಕ್ಕಗೋನಾಳಿಗೆ ಬರ್ಕೊಟ್ರೆ ಮೊಕ್ಕದಲ್ಲಿ ಸಿಗಲ್ಲ ಔಷಧಿಗಳು, ಇಲ್ಲಿ ಬಂದು ತಗೊಂಡವು ಮೊಕ್ಕ. ಮತ್ತೆ ಈ ಸೀಸನ್ ಅಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಸರ್. ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ನಮ್ಮ ದನಕರುಗಳಿಗೆ ನೊಣ ಮತ್ತೆ ಸೊಳ್ಳೆ ಕಾಟ ಜಾಸ್ತಿ. ಅದು ನೊಣ ಮತ್ತೆ ಸೊಳ್ಳೆ ಕಾಟಕ್ಕೆ ಔಷಧಿಗಳು ಇಲ್ಲ ತಮ್ಮ ಹಾಸ್ಪಿಟಲ್, ತಮ್ಮ ಕಡೆಯಿಂದ, ತಮ್ಮ ಇಲಾಖೆ ಕಡೆಯಿಂದ. ನನ್ನವೇ ಇದಾವೆ ಇವತ್ತಿನವರೆಗೂ. ನೊಣಕ್ಕೆ ಸೊಳ್ಳೆಗೆ ಔಷಧಿ ಕೊಟ್ಟಿದ್ದಾರೆ ಕಡಿಲಾರ್ದಂಗೆ ಅಂತಂದ್ರೆ ಔಷಧಿಗಳೇ ಇಲ್ಲ ಸರ್. ಅದು ಸ್ವಲ್ಪ ನೊಣಕ್ಕೆ ಮತ್ತೆ ಅದಕ್ಕೆ ಔಷಧಿ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ಅದನ್ನ ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಅವ್ರು ಹೇಳಿದ್ದು, ಮಾಡಿಲ್ಲ. ಅದನ್ನ ತಮ್ಮ ಗಮನಕ್ಕೆ ಇರಲಿ ಸರ್. ಆಮೇಲೆ ಕೊನೆಯದಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಆಂಬುಲೆನ್ಸ್ ಸರಿಯಾದ ಸಮಯಕ್ಕೆ ಬರುತ್ತದೆ. ಈಗಾಗಲೇ ಹೇಳಿದ್ದೀವಿ. ಸೋಮವಾರ ಬರುತ್ತೆ. ಈ ಎಲ್ಲ ಸಮಸ್ಯೆಗಳು ತಮ್ಮ ಗಮನಕ್ಕೆ ತರಿದ್ನಿವೆ. ದಯವಿಟ್ಟು ತಡ ಮಾಡ್ದೇನೆ ಸರ್ಕಾರ ಮಟ್ಟಿಗೆ ಸರ್ಕಾರದ ಗಮನ ಸೆಳೀತಂತೆ. ನೀವೇನು ಕೊಟ್ಟದ ನಮ್ಮ ಹಂತದಲ್ಲಿ ಮಾತ್ರ ಇಟ್ಕೊಳ್ಳಲ್ಲ ಅಂತ ಅದನ್ನ ಸರ್ ಕೆಲವೊಂದು ಪಾಯಿಂಟ್ಗಳು ನಿಮ್ಮ ಮನಸ್ಸಿನಲ್ಲೇ ಬರ್ತವೆ ಸರ್. ನೋಡೋಣ್ರಿ, ನನ್ನಲ್ಲಿ ಏನು ಮಾಡೋದು ನಾ ಮಾಡ್ತೀನಿ. ನನ್ನ ಮೀರಿ ಸರ್ಕಾರದ ಗಮನ ಸೆಳೆಯುವಂಥವು ಇದ್ದು ಅಂದ್ರೆ ಅವರು ಸರ್ಕಾರ ಗಮನಕ್ಕೆ ಸೆಳಿಬೇಕು. ಇವೆಲ್ಲ ಈ ರೀತಿ ಕೊಟ್ಟಾರು, ಇದಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಹೇಳಿ
ಸರ್ಕಾರದ ಮಟ್ಟದ ನಾವು ಸರ್ಕಾರದಿಂದ ಆಗುವಂತ ಕೆಲಸಗಳು ಸರ್ಕಾರ ಗಮನ ಸೆಳೆಯೋದಿದ್ದಲ್ಲಿ ಮಾಡಿ. ಆದ್ರೆ ಕೆಲವೊಂದು ನಿಮ್ಮ ವ್ಯಾಪ್ತಿಯಲ್ಲಿ ಮಾಡುವಂತ ಕೆಲಸಗಳು ಇದಾವೆ, ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥವು ನಾನು ಮಾಡ್ತೀನಿ. ಮಾಡಿ, ದಯವಿಟ್ಟು ಮಾಡಿ ಸರ್. ಸರ್ ಮತ್ತೆ ವೈದ್ಯರು ಸರ್ ನೋಡೋಣ ನಾನು ಸ್ಟಡಿ ಮಾಡ್ತೇನೆ ಸರ್ ಚಿಂದವಾಡದಲ್ಲಿ ಹಾಸ್ಪಿಟಲ್ ಇದೆ ಸರ್. ಈಗ ನಮ್ಮೂರಿಗೆ 10 ಕಿಲೋಮೀಟರ್ ಬರೋದಕ್ಕೆ 10 ಕಿಲೋಮೀಟರ್ ಹೋಗೋದಕ್ಕೆ ಅವ್ರು ಬಂದ್ರೆ ನಾವೇ ರೈತರೇ ಅವ್ರಿಗೆ ಪೆಟ್ರೋಲ್ ಚಾರ್ಜ್ ಅಥವಾ 100-200 ಕೊಡ್ಬೇಕು. ಇಂಥ ವ್ಯವಸ್ಥೆ ಇದೆ ಸರ್. ನನ್ನ ಹತ್ರನೇ ಕೇಳಿದ್ರು, ನಾನು ಯಾರಿಗೋ ವಿಸ್ತರಣಾಧಿಕಾರಿಗಳು ಅಂದ್ರೆ ತಾವ ಅವ್ರಿಗೆ ನಾನೇ ಹೇಳಿದ್ದೀನಿ, ಅವ್ರು ವಿಡಿಯೋನ ಹಾಕಿದ್ದೀನಿ ಕೇಳಿದ್ದು ಈ ತರ ದುಡ್ಡು ಕೇಳ್ತಿದ್ದಾರೆ ಮತ್ತೆ ಹೆಂಗೆ ಅಂತ. ಆದ್ರೆ ಪೆಟ್ರೋಲ್ ಖರ್ಚು ಅಂತ ತಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತಾ ಇಲ್ಲ ಸರ್, ಕೊಡ್ತಾ ಇಲ್ಲ ಅಲ್ಲ ಸರ್. ಈಗ ಅವರು ನಮ್ಮನ್ನ ಕೇಳ್ತಾರಂತ ನಾವು ಕೊಡ್ಬೋದಾ? ಇದು ನಾನು ಆನ್ಸರ್ ಮಾಡಕ್ ಬರಲ್ರಿ. ಇದ್ರ ಬಗ್ಗೆ ಎಲ್ಲ ಸರ್ಕಾರದ ಒಂದು ಇದ್ರ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಅಲ್ಲ ಸರ್, ಪೆಟ್ರೋಲ್ ಈಗ ಡಾಕ್ಟ್ರು ನಮ್ಮೂರಿಗೆ ಬರ್ತಾರೆ, ನಾವು ಕೊಡ್ಬೋದಾ ಹೆಂಗೆ? ಒಂದು ಸಿಸ್ಟಮ್ ಹೆಂಗಿದೆ ರೀ ಇದು. ಒಂದು ಈಗ ಆಕ್ಚುಲಿ ಅವರು ಸಮೀಪದ ಪಶುವೈದ್ಯಕೀಯ ಸಂಸ್ಥೆಗೆ ತಗೊಂಡು ಹೋಗ್ಬೇಕಂತ ಇರ್ತೈತ್ರಿ. ಹೌದು ಸರ್, ಸಿಸ್ಟಮ್ ಹಿಂಗಿದೆ. ಹಂಗಿದೆ ಸಿಸ್ಟಮ್. ಆದ್ರೆ 10 ಕಿಲೋಮೀಟರ್ ನಾವು ಪಶು ತಗೊಂಡೋಗಿ ನಡ್ಸ್ಕೊಂಡ್ ಬರೋದು ಅಂತಂದ್ರೆ ಅದರಲ್ಲಿ ಏನ್ ಮಾಡ್ಬೇಕು ನೀವು, ಈ 1962 ಕಾಲ್ ಮಾಡ್ಬೇಕು. ಅವರು ನಿಮ್ಮ ಲೋಕಲ್ ಡಾಕ್ಟರ್ನ ಕೇಳ್ರಿ, ಕರೀರಿ, ನಮ್ಮನ್ನ ಕರಿತೀರಿ ಅಂತ 1962. ಅಲ್ಲ, ಅದು ಅವ್ರು ಸ್ಟಡಿ ಮಾಡ್ತಾರೆ ಅಲ್ಲಿ, ಅದು ನಮ್ಮ ಕಂಟ್ರೋಲ್ದಲ್ಲಿ ಇರಲ್ರಿ. 1962 ಇದು ಬೆಂಗಳೂರಿಂದ ಕಂಟ್ರೋಲ್ ಮಾಡ್ತಾರೆ. ಅಲ್ಲಿ ನೋಡ್ತಾರ ಅವ್ರು, ನೀವು ಹೇಳುವಾಗ ಕರೆಕ್ಟ್ ಆಗಿ ಹೇಳಬೇಕಾದ್ರೆ. ಅಂದ್ರೆ ನಮ್ಮ ಆಸ್ಪತ್ರೆ ಎಷ್ಟು ದೂರ ಇದೆ ಸರ್. ಅವ್ರು ಹೇಳಿಲ್ಲ ಆ ಮಾತನ್ನ. ಆಂಬುಲೆನ್ಸ್ ಗಾಡಿ ಏನ್ ಬರ್ತಾರಲ್ಲ ನಮ್ಮೂರಿಗೆ, ಅವ್ರು ಹೇಳ್ತಾರೆ, ಅವ್ರು ಹೇಳಿಲ್ಲ. ಅಂದ್ರೆ ಆಂಬುಲೆನ್ಸ್ ದವ್ರು ಏನ್ ಮಾಡ್ತಾರ್ರಿ, ಆ ಕಾಲ್ ಸೆಂಟರ್ ಅವ್ರು ಏನ್ ಆರ್ಡರ್ ಮಾಡ್ತಾರಲ್ಲ ಅದ್ರ ಪ್ರಕಾರ ಹೋಗ್ತಾರ ಅವರು. ಅವ್ರು ತಮ್ಮ ಇಚ್ಛೆ ಪ್ರಕಾರ ಹೋಗಕ್ ಅವಕಾಶ ಇಲ್ಲ. ಇದೆಲ್ಲ ಕಂಟ್ರೋಲ್ ಎಲ್ಲಿ ಇರ್ತೈತ್ರಿ, ಬೆಂಗಳೂರಲ್ಲಿ. ಅವ್ರು ಆ ಕಾಲ್ ರಿಸೀವ್ ಮಾಡಿ ಇವ್ರಿಗೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಇವರು ಮೂವ್ ಆಗ್ತಾರೆ. ಈ ರೀತಿ ಸಿಸ್ಟಮ್ ಹಂಗಿದೆ. ಅವರು ಏನ್ ಮಾಡ್ತಾರೋ ಸಿಲೆಕ್ಟ್ ಮಾಡ್ತಾರೆ ಎಲ್ಲಾ ಇವುಗಳನ್ನು ಇದನ್ನ ಮಾಡುದಿಲ್ಲ ಸರ್. ಕಳೆದ ಬಾರಿ ನಾವು ಹಂಗೆ ಮಾಡಿದ್ದೀವಿ. ತಾವು ಯಾವ ರೀತಿ ಪ್ರೊಸೀಜರ್? ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಏನಿಲ್ಲ ಸರ್, ಈಗ ಕಂಪ್ಲಿ ಹಾಸ್ಪಿಟಲ್ ಸರ್ ಆಕ್ಚುಲಿ ಓಪನಿಂಗ್ ಇದು ಎಲ್ಲ ತಯಾರಾಗಿ 1 year ಅಬವ್ ಆಗಿದೆ ಸರ್. ಅದನ್ನು ಸ್ವಲ್ಪ ಓಪನಿಂಗ್ ಮಾಡಿಸ್ಬೇಕು ಸರ್. ಅಲ್ಲ ಸರ್, ಇನ್ನೊಂದು ಸ್ವಲ್ಪ ಏನೋ ಮೈನರ್ ಕಿರುಕುಳು ಸ್ವಲ್ಪ ವರ್ಕ್ಸ್ ಪೆಂಡಿಂಗ್ ಅದಾವ ಸರ್. ಅದನ್ನು ನಾವು ಏಜೆನ್ಸಿ ನಮ್ಮ ಮಾತು ಕೇಳ್ತಾ ಇದ್ದೀವಿ ಸರ್. ಒಂದು 20 ಅವರು ಇದು ಕರ್ನಾಟಕ ಹ್ಯಾಬಿಟಸ್ ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಷನ್ ಸರ್ ಅಲ್ಲ, ಅದು ಕಳಿಸ್ತೇನೆ ಸರ್ ಸ್ವಲ್ಪ. ಹಾಂ ಸರ್. ಓ ಹೌದಾ ಸರ್. ಅವನು ಏನೋ ಮಾಡಿ ಅದನ್ನು ಪೆಂಡಿಂಗ್ ಮಾಡಿ ಅವನು ಭಾಳ ಸರ್ ಒಂದ್ ನಿಮಿಷ ಸರ್. ಇವಾಗ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ ಕುರಿ ಜಾನುವಾರುಗಳನ್ನ, ಎಷ್ಟು ಅವರ್ ಒಳಗೆ ಪೋಸ್ಟ್ ಮಾರ್ಟಮ್ ಮಾಡ್ಬೋದು, ಅದು ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಬೋದು ಸರ್? ಯಾವ್ಯಾವ ಜಾನುವಾರುಗಳು? ಹೌದು ಸರ್, ಪರಿಹಾರ ಕೊಡ್ತಾರೆ ಸರ್. ಅದು ಪೋಸ್ಟ್ ಮಾರ್ಟಮ್ ಮಾಡ್ಲೇಬೇಕಾ? ಅದು ಎಷ್ಟು ಅವರ್ ಇರ್ತದೆ, ಎಷ್ಟು ಅವರ್? ಅದೇ ಸರ್, ಮಾಡ್ತಾ ಇಲ್ಲ ಸರ್ ಟೈಮ್ ಸರ್. ನೈಟ್ 9 ಗಂಟೆ ತೀರಿದೆ, ರಾತ್ರಿ ಮಾಡೋದಿಲ್ಲ, ಆಗಿದೆ ಸರ್. ಸಾಯಂಕಾಲ 5 ಮುಂದೆ 6 ಮುಂದೆ ಮಾಡಬಾರ್ದು, ಇಡಬೇಕಾದ್ರೆ ಮರುದಿನ ಬೆಳಿಗ್ಗೆ ಮಾಡಿಸ್ಬೇಕು. ಮರುದಿನ ಮಾಡ್ಬೋದು ಸರ್. ಮರುದಿನ ಮಾಡಬೇಕು ಸರ್. ದುಡ್ಡಿಗೆ ಅದ ಸರ್, ಮಾಡ್ತಾರಲ್ಲ ಸರ್. ನಿಮಗೆ ದುಡ್ಡು ಬರಂಗ್ ಮಾಡ್ತೀವಿ, ನಮ್ಗೆ ಯಾವ ಸರ್ಕಾರದಿಂದ ಅನುದಾನ ಬಂದ್ರು ಸರಿಯಾಗಿ ರೈತರಿಗೆ ನನ್ನ ಗಮನಕ್ಕೆ ತೊಗೊಂಬರ್ರಿ, ದುಡ್ಡು ಕೊಡ್ಬೇಡ್ರಿ. ಅದಕ್ಕೆ ನಿಮ್ ನಂಬರು ಎಲ್ಲ ತಲ್ಲಿ ಈಗ ನಂಬರ್ ತಗೋರಿ, ನಿಮ್ ನಂಬರ್ ಕೊಡ್ರಿ ಸರ್. 8431414839 ಡಾಕ್ಟರ್ ಶಿವ ಸರ್. ಎತ್ತುಗಳು ಕೂಡ ಮಾಡ್ಬೋದಾ? ಮಾಡಂಗಿಲ್ಲ ಅಂದ್ರು. ರೊಕ್ಕ ಬರ್ತದಲ್ಲ, ನಾವು ನಮಗೆ ಕಮಿಷನ್ ಕೊಡು, ಲಂಚ ಕೊಡು ಅಂತ ಹೇಳಿ ಆಕ್ಸಿಡೆಂಟ್ ಆದ್ರೆ ಕೊಡಪ್ಪ, ಸುಮ್ಮನೆ ನೀವು ವಿಡಿಯೋ ಮಾಡ್ಕೊಂಡ್ ಪ್ರತಿಯೊಂದನ್ನು ಸಾರಿಗೆ ವಿಡಿಯೋ ತೋರ್ಸೋಣ ಅಂತ ನಿಂಗೆ ಆಯ್ತು ನಿನ್ ನಡೀತೈತೆ ಅಂತ ಹೇಳಿ
ಮಾಡೋದಿಲ್ಲ. ಒಂದು ನಿಮಿಷ ಸರ್ ಕೊಡಿ. ನಾನು ಒಂದು ಸ್ವಲ್ಪ ಮಾತಾಡ್ತೀನಿ ಸರ್. ಹೇಳ್ರಿ ಹೇಳ್ರಿ ಮಾತಾಡಿ. ಈಗ ವೈದ್ಯರ ಸಿಬ್ಬಂದಿ ಬರ್ತಿದೆಯಲ್ಲ, ಪಶು ವೈದ್ಯರು ಮತ್ತು ಸಿಬ್ಬಂದಿ, ಅದು ನಿಮ್ಮ ಕೈಯಾಗಿಲ್ಲ. ಸರ್ಕಾರ ಮಟ್ಟದಲ್ಲಿ ಬರ್ಬೋದು. ಆಯ್ತು ಈ ಔಷಧಿಗಳನ್ನ ಹೊರಗಡೆ ಬರೆದು ಕೊಡಬೇಕು. ಕೆಲವೊಂದು ಬೇಜವಾಬ್ದಾರಿ ಕಡೆ ಹೊರಗಡೆ ಬರ್ಕೊಳ್ಳುತ್ತಿರುವುದು ಆಮೇಲೆ ಸಮಯ ಪಾಲನೆ ಇಲ್ಲ ಅಂತ ನಿಮ್ಮ ಕೈಯಾಗಿದೆ. ಯಾಕಾಗ್ತಾ ಇಲ್ಲ ನೀವು ನಿಮ್ದು ಕರ್ತವ್ಯ ಅಲ್ವಾ? ಹೌದು ಸಮಯ ಪಾಲನೆ ಮಾಡುವುದು ಮಾಡಿಸುವುದು ನಿಮ್ಮ ಕರ್ತವ್ಯ ಅಲ್ವಾ? ಯಾಕಾಗ್ತಾ ಇಲ್ಲ? ಸರ್ಕಾರ ರಜಾ ದಿನಗಳಲ್ಲಿ ಆಸ್ಪತ್ರೆ ಬಂದಿರ್ತದೆ. ಭಾನುವಾರ ಮತ್ತು ಸರ್ಕಾರ ದಿನಗಳಲ್ಲಿ ಆಸ್ಪತ್ರೆ ತೆಗೆದಿಲ್ಲ. ಆಮೇಲೆ 1 ಗಂಟೆ ತನಕ ಇರ್ಬೇಕು. 9 ರಿಂದ 9 ಗಂಟೆ 1 ಗಂಟೆ ಇರ್ತಾ ಇಲ್ಲ. ಇದು ಯಾರು ನಿರ್ಲಕ್ಷ್ಯ ಅಂತ ಅನ್ಬೋದು. ಭಾನುವಾರ ಕೂಡ ಸರ್, ಭಾನುವಾರ ಕೂಡ 9 ರಿಂದ 1 ತನಕ ಇರ್ಬೋದು. ಸರ್ಕಾರ ರಜೆ ಯಾವುದೇ ಬರಲಿ, ಜನ ಎಲ್ಲ ರಜಾ ಅನ್ಕೊಂಡ್ಬಿಟ್ಟಾರೆ ಭಾನುವಾರ ಅಂದ್ರೆ. ಅದು ತಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ ಸರ್. ಇದು ಯಾರು ನಿರ್ಲಕ್ಷ್ಯ ಅಂತ ನಾವು ಅನ್ಬೋದು. ಪಶು ಇಲಾಖೆ ಸರ್ಕ್ಯುಲರ್ ಬಂದೆ ಹೌದು ಸರ್. ಈಗ ನೀವು ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ, ಏನು ಆಕ್ಷನ್ ತಗೊಂಡಿದ್ದೀರಿ? ಆಕ್ಷನ್ ತಗೊಂಡ್ರೆ ಕಂಪ್ಲೇಂಟ್ ಹಿಂಗ್ ಬಂದಾಗನ ಗೊತ್ತಾಗ್ತದೆ. ಎಲ್ಲ ಬರೋದು ಕಂಪ್ಲೇಂಟ್ ಬರೋದು ಹಂಗೆ ಇರ್ತೀರ ನೀವು? ಇದೇ ಇರಲ್ರಿ, ನಾ ವಿಸಿಟ್ ಮಾಡ್ತೀನಲ್ಲ. ಎಲ್ಲಿ ಮಾಡಿದ್ದೆ ಸರ್? ನಾವು ಹೆಸರು ಮುದಾಳಲ್ಲಿ ಆಸ್ಪತ್ರೆ ಡೋರ್ ಆಗಿದೆ ಅಂತ ಹೇಳಿ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಫೋಟೋ ಹೊಡೆದಾಗಿದ್ದೀನಿ. ಆಮೇಲೆ ಸಂಬಂಧಪಟ್ಟ ಡಾಕ್ಟರ್ ಇವರು ಮಲ್ಲಿಕಾರ್ಜುನ ಪಾಟೀಲ್ ಸಿದ್ರಘಟ್ಟ ಇನ್ಚಾರ್ಜ್ ಅವ್ರಿಗೆ ಹಾಕಿದ್ದೀನಿ. ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ ಮೆಮೋ ಕೊಡ್ರಿ ಅವ್ರಿಗೆ ಅಂತ ಹೇಳಿದ್ದೀನಿ. ಇಲ್ಲಿ ತನಕ ಮೆಮೋ ಇಲ್ಲ, ಆಕ್ಷನ್ ಇಲ್ಲ. ಅಂದ್ರೆ ಸಾರ್ವಜನಿಕರು ಕೊಟ್ಟಿರೋದು ನಿರ್ಲಕ್ಷ್ಯ. ಆಮೇಲೆ ಕೇರಳ ಪಾರ್ಟಿಯವರು ಬಂದು ನಾವು ಬೇಡ ಸರ್, ನೀವು ಒಂದು ಹಚ್ಕೊಳ್ರಿ. ಎಲ್ಲರಿಗೂ ಹಾಕಂತ ಇರೋಕ್ಕಾಗಲ್ಲ. ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳ್ಬಿಟ್ರಿ. ನಾವು ಡಿಸಿಗೆ ಹೋಗ್ತೀವಿ, ಡಿಸಿಗೆ ಹೋಗ್ತೀವಿ. ಏನು ಅಸಿಸ್ಟೆಂಟ್ ಫೋನ್ ಇಲ್ಲ ಸರ್ ಮೆಮೋ ಕೊಡೋಕೆ? ಆಕ್ಷನ್ ತಗೋಬೇಕಿಲ್ಲ. ಮತ್ತೆ ಡಾಕ್ಟ್ರಿಗಿಲ್ಲ. ಒಬ್ಬ ಡಾಕ್ಟ್ರ್ ತಗೋಬೋದಲ್ಲ, ಒಂದು ಅಸಿಸ್ಟೆಂಟ್ ಏನು ಮಾಡ್ದಂಗ? ಈಗ ನಿಮ್ಮ ಗಮನಕ್ಕೆ ಈಗ ಬಂದಿದೆ, ಅದೇನು ಮಾಡ್ತಿದ್ರೆ ನೋಡಿ ಸರ್. ನಾಳೆ ತನಕ ನಾವು ಗಮನಿಸ್ತೇವೆ. ಇದು ನಿರ್ಲಕ್ಷ್ಯ ಅಂತ ನಾನು ಭಾವಿಸ್ತೇನೆ ಸರ್. ಯಾರ್ದು ಉಪನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರು ಮತ್ತು ಪಶುವೈದ್ಯಾಧಿಕಾರಿಗಳು ನಿರ್ಲಕ್ಷ್ಯದ ಅಂತ ನಾನು ಭಾವಿಸ್ತೇನೆ. ಆಯ್ತು, ಅಂದ್ರೆ ಉತ್ತರ ಕೊಡಿ ಸರ್. ಆಯ್ತ್ರಿ, ನೋಟಿಸ್ ಕೊಡಂತ ನಾನು ನೀವು ಅಲ್ಲ ಸರ್, 1 ತಿಂಗಳಾಗಿದೆ. ಬರಿತೀನಲ್ಲ, 1 ತಿಂಗಳಾಗಿದೆ. ನಾನು ಹೇಳ್ಬಿಟ್ಟು ಮೌಖಿಕವಾಗಿ ಬಂದು ಹೋಗಿದ್ದಾರೆ. ನಾವು ನನ್ನ ಗಮನಕ್ಕೆ ಬಂದದ್ದು ಈಗ ನಾನು ಈಗ ನೀವು ಇದರಲ್ಲಿ ಫೈಟ್ ಹಾಕಿರೇನ್ರಿ? ಅದನ್ನ ಅದೇ ಸಮಯ ಪಾಲನೆ ಇಲ್ಲ ಅಂತ ಆ ಪಾಯಿಂಟ್ ಹಾಕಿಲ್ಲ. ನಿಮ್ ಇದಕ್ಕೂ ಮುಂಚೆ ಮೌಖಿಕವಾಗಿ ತಿಳಿಸಲಾಗಿದೆ ತಮಗೆ. ಅವ್ರಿಗೆ ಹೇಳಿದ್ದೀವಿ. ತಿಳಿಸಿಲ್ವಾ? ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದೀವಿ, ತಾಲೂಕು ಅಧಿಕಾರಿ ಡಾಕ್ಟರ್ ಹೇಳಿದೀವಿ. ದೊಡ್ಡ ಅಧಿಕಾರಿಗಳವರು ಇವರು ಹಿರಿಯ ಅಧಿಕಾರಿ ಬಿಡಿ, ಅವ್ರು ಯಾಕೆ ತಗೊಂಡಿಲ್ಲ ಅಂದ್ರೆ ನೀವು ಅವ್ರನ್ನ ಸ್ವಲ್ಪ ದಂಡಿಸ್ಬೇಕು ಸರ್. ಅಂದ್ರೆ ಈ ಗಮನಕ್ಕೆ ಈಗ ನಾವು ಕೊಡ್ತೀವಿ ಅಂತ ಉತ್ತರ. ಹೌದು, ನಾವು ಕೊಡ್ತಾ ಇದೀವಿ. ತಾಲೂಕ್ನವರು ಸಾರ್ ಗಮನಕ್ಕೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ರೆ ಇವ್ರು ಏನಾದ್ರು ಅದೇ ಸರ್, ಸಿಬ್ಬಂದಿಗಳು ಯಾಕೆ ಇದು ಐಡಿ ಕಾರ್ಡ್ ಹಾಕತ್ತಿಲ್ಲ? ಆ ಹಾಕಿದ್ದೀವಿ, ನಿಮ್ಮ ಕಚೇರಿಯಲ್ಲಿ ಹಾಕಿಲ್ಲ. ಇದನ್ನ ಏನಂತ ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಕೂಡ ವಿಚಾರ